ಒಂದು ಊರಲ್ಲಿ ಕಸದ ಗುಂಡಿ ಇದೆ, ಗುಲಾಬಿ ತೋಟ ಇದೆ, ಎರಡೂ ಇದೆ. ಯಾಕೆ ಕಸದ ಗುಂಡಿ ಪಕ್ಕ ನಿಂತ್ಕೊಂಡು ಕೊಳಕ್ ನಾರ್ತದೆ ಅಂತ ನಿಂತ್ಕೋತೀರಿ? ಎದ್ದು ಹೋಗ್ರಿ ಆ ಕಡೆ ಗುಲಾಬಿ ತೋಟಕ್ಕೆ. ಇದೆಯಲ್ಲ ಅದು ಆರಿಸ್ಕೊಳ್ಳಿ, ನಿಮ್ಮ ಲೈಫನ್ನು ಬೊಕ್ಕೆ ಮಾಡ್ಕೊಳ್ಳಿ. ಬ್ಯೂಟಿಫುಲ್ ಚಾನ್ಸ್ ಇದೆ ಅಲ್ವಾ? ನಾನು ಯಾಕೆ ತಿರ್ಗಾ ಮರ್ಗ ಮತ್ತೊಬ್ಬರ ಬಗ್ಗೆ ಮಾತಾಡೋದು? ಆಕೆ ಯಾಕೆ ಹಿಂಗೆ ಮಾಡಿದ್ಲು? ಎಲ್ಲ ಜಗತ್ತಿನ ಭಾರ ನಿಮ್ಮ ತಲೆ ಮೇಲೆ ಇದ್ದಂಗೆ. ಅವ್ರು ಯಾಕೆ ಹಿಂಗೆ ಮಾಡಿದ್ರು? ನಮ್ಮ ಅಜ್ಜ ಹೇಳೋನು, ಮತ್ತೆ ಅದೇ ನಮ್ಮ ಅಜ್ಜನಿಗೆ ಬರ್ಬೇಕು. ನಾನು ಸರ್ವಜ್ಞ ನಮ್ಮ ಅಜ್ಜ ನನಗೆ. ಅವ್ನು ಹೇಳೋನು, ಬದುಕಿದ್ರೆ ಜೇನು ಹುಳ ಬದುಕಿದಂಗೆ ಬದುಕು. ಕಾಡಲ್ಲಿ ಜೇನು ಹುಳ 10 ಮೈಲಿ ಹಾರ್ಕೊಂಡು ಹೋಗುತ್ತೆ. ಏನು ಹುಡ್ಕೊಂಡು ಹೋಗುತ್ತೆ? ಹೂವೇ ಹುಡ್ಕೊಂಡು ಹೋಗುತ್ತೆ. ಹೂವಿನ ಬಣ್ಣ ಕಿತ್ಕೊಳ್ಳಲ್ಲ, ಅದ್ರ ಸೌಂದರ್ಯ ಕಿತ್ಕೊಳ್ಳಲ್ಲ, ಅದ್ರ ಮಧುರತೆ ಕಿತ್ಕೊಳ್ಳಲ್ಲ, ಅದ್ರ ಸಾಫ್ಟ್ನೆಸ್ ಅದು ಕಿತ್ಕೊಳ್ಳಲ್ಲ. ಒಳಗಡೆ ಹೋಗಿ ಒಂದು ಹನಿ ರಸ ತಗೊಂಡ್ಬರುತ್ತೆ, ತನಗೆ ಮತ್ತೊಬ್ಬರಿಗೆ ಕೊಟ್ಟು ಹೋಗುತ್ತಲ್ಲ. ದಾರಿಯಲ್ಲಿ ಒಂದು ಸತ್ತು ಎಮ್ಮೆ ಬಿದ್ದಿದೆ, ಕೊಳತ್ ನಾರ್ತಾ ಇದೆ, ಅದ್ರ ಹತ್ರ ಹೋಗಲ್ಲ ಜೇನು ಹುಳ. ನಾಟ್ ಮೈ ಡಿಪಾರ್ಟ್ಮೆಂಟ್ ಅನ್ನುತ್ತೆ ಅದು. ನೊಣ ಏನು ಮಾಡ್ತದೆ? ಹೂವಿನ ಹತ್ರ ಹೋಗಲ್ಲ, ಸತ್ತ ಎಮ್ಮೆ ಹತ್ರನೇ ಹೋಗುತ್ತೆ. ಚಾಯ್ಸ್ ಈಸ್ ಮೈನ್.